ಭವಿಷ್ಯದ ಈ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಸಿಬಿಐ ತನಿಖೆ ವಹಿಸಬೇಕು. ಕೆಪಿಎಸ್ಸಿಗೆ ಧಿಕ್ಕಾರ. ಮುಖ್ಯಮಂತ್ರಿ ಅಯ್ಯಯ್ಯೋ ಅಯ್ಯಯ್ಯೋ. ಈ ರಾಜ್ಯ ಸರ್ಕಾರ ಹೇಳಿ ರಾಜ್ಯ ಸರ್ಕಾರ ಹಿಡಿಯುವಂತ ಕೆಲಸ ಮಾಡ್ತಾ ಇದೆ. ನಮ್ಮ ಕಿಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿಲ್ಲ. ಕೆಪಿಎಸ್ಸಿಗೋಸ್ಕರ ಅಷ್ಟು ಕಷ್ಟಪಟ್ಟಿದೆ. ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಎಬಿಪಿ ಸ್ಟೂಡೆಂಟ್ಸ್ ಇವತ್ತು ಪ್ರತಿಭಟನೆ ಕೈಗೊಂಡಿದ್ದಾರೆ. ವಿಧಾನಸೌಧ ಮುಖ್ಯ ಕೂಡ ಚಾಲನೆ ಮಾಡ್ತಾ ಇದ್ದಾರೆ. ಯಾಕೆ अखिल भारतीय विद्यार्थी परिषद का एक महत्वपूर्ण आंदोलन आप लोग आज देख रहे हैं। ये कर्नाटक सरकार के खिलाफ है। आज आप लोग देख रहे हैं इतना विद्यार्थी सड़कों पर आंदोलन कर रहे हैं, इसको लाठी लेके मारने आ रहे हैं। इन लोग के खिलाफ है। ಸರ್, ಇವತ್ತು ಸಿಬಿಐ ತನಿಖೆಗೆ ವಹಿಸಬೇಕು. ಮತ್ತೆ ಏನೋ ಕೆಪಿಎಸ್ಸಿ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಸರ್. ಇವತ್ತು ವಿದ್ಯಾರ್ಥಿಗಳು ಭವಿಷ್ಯದ ಈ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಸಿಬಿಐ ತನಿಖೆಗೆ ವಹಿಸಬೇಕು. ಮತ್ತೆ ಇದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಸರ್. ವಿಧಾನಸೌಧ ಮುಖ್ಯ ಹೌದು ಸರ್, ವಿಧಾನಸೌಧ ಮುಖ್ಯ ಆಗ್ಲಿಕ್ಕೆ ಹೊರಟಿದ್ದೀವಿ. ಆದ್ರೆ ಈ ಪೊಲೀಸ್ ವ್ಯವಸ್ಥೆನ ದುರುಪಯೋಗ ಪಡಿಸಿಕೊಂಡು ವಿದ್ಯಾರ್ಥಿಗಳು ಬರುವಂತ ದಾರಿಯಲ್ಲಿ ಈ ರಾಜ್ಯ ಸರ್ಕಾರ ಹೇಳಿ ರಾಜ್ಯ ಸರ್ಕಾರ ಹಿಡಿಯುವಂತ ಕೆಲಸ ಮಾಡ್ತಾ ಇದೆ. ಅರೆಸ್ಟ್ ಮಾಡಿದ್ರ ನಿಮ್ಮನ್ನ? ಹೌದು ಸರ್, ನಮ್ಮ ಪ್ರಮುಖ ಕಾರ್ಯಕರ್ತರನ್ನೆಲ್ಲರೂ ಕೂಡ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ ಸರ್ ಆಲ್ರೆಡಿ. ಇದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಜಂಜಿ ಪಡೆ ರಸ್ತೆಗಿಳಿದಿದೆ. ವಿಧಾನಸೌಧ ಮುಖ್ಯ ಕೂಡ ಪ್ಲಾನ್ ಮಾಡ್ತಾ ಇದೆ. ಸರ್ ಹೇಳಿ, ಏನ್ ಬೇಡಿಕೆ, ಯಾಕೆ ಸರ್? ಕೆಪಿಎಸ್ಸಿ ಹಗರಣ ಆಗಿದೆ. ಇದನ್ನು ಸಿಐಡಿ ಸಿಬಿಐ ವಹಿಸಬೇಕಂತ ಮೇಲೆ ಆಗ್ರಹ ಆಗಿದೆ ಸರ್. 1988 2013 ನಲ್ಲಿ ಕೂಡ ಕೆಪಿಎಸ್ಸಿ ಹಗರಣ ಆಗಿತ್ತು. ಅದಾದ್ಮೇಲೆ ಸಿಐಡಿಗೆ ವಹಿಸಿದ್ರು. ಸಿಐಡಿ ವಹಿಸಿದ್ರು ಕೂಡ ಏನು ಅದ್ರ ಪರಿಣಾಮ ಆಗ್ಲಿ, ಅದ್ರ ಏನು ಜಸ್ಟಿಸ್ ವಾಸ್ ನಾಟ್ ಸರ್ವ್ಡ್. ಸೊ ಇದಕ್ಕೆ ಇನ್ ಮುಂದೆ ಸಿಐಡಿಗಲ್ಲ ಸಿಬಿಐಗೆ ವಹಿಸಬೇಕಂತ ನಮ್ಮ ಮೇಲೆ ಆಗ್ರಹ ಆಗ್ತಾ ಇದೆ. ನೋಡಬಹುದು, ರಸ್ತೆಯಲ್ಲೇ ಬಿದ್ದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಗಳು ಸಿಬಿಐಗೆ ಈ ಪ್ರಕರಣವನ್ನು ವಹಿಸಬೇಕು. ಹಾಗಾಗಿ ಪೊಲೀಸರು ಕೂಡ ಎಲ್ಲ ಸ್ಟೂಡೆಂಟ್ಗೂ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಪೊಲೀಸರು ಎಲ್ಲ ಸ್ಟೂಡೆಂಟ್ಗಳನ್ನು ಕೂಡ ಎತ್ಕೊಂಡು ಹೋಗುವ ಕೆಲಸ ಆಗ್ತಾ ಇದೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು ಎಬಿಪಿ ಇವತ್ತು ಬೀದಿಗೆ ಇಳಿದಿದೆ. ಎಬಿಪಿ ಇವತ್ತು ಈ ಪ್ರೊಟೆಸ್ಟ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಪೊಲೀಸರು ಒಂದ್ ಕಡೆ ಇವ್ರನ್ನ ಎತ್ತಾಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರು ಪೊಲೀಸರು ಎಲ್ಲ ಸ್ಟೂಡೆಂಟ್ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಷಯಗಳು ಕೂಡ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೆಪಿಎಸ್ಸಿಗೆ ಧಿಕ್ಕಾರ. ಮುಖ್ಯಮಂತ್ರಿ ಅಯ್ಯಯ್ಯೋ ಅಯ್ಯಯ್ಯೋ. ವಿದ್ಯಾರ್ಥಿ ವಿರೋಧ ಸರ್ಕಾರ ಕೇಳಿ ಧಿಕ್ಕಾರ. ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ನ್ಯಾಯ ಬೇಕು. ವಿದ್ಯಾರ್ಥಿ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಕೇಳಿ ಧಿಕ್ಕಾರ. ಭ್ರಷ್ಟ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಒಂದರೆ ಪೊಲೀಸರು ಇವ್ರನ್ನ ಎತ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ನಡುವೆ ಸ್ಟೂಡೆಂಟ್ಸ್ ಇಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಜಂಜಿ ಪಡೆ ಇವತ್ತು ಬೀದಿಗಿಳಿದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಸಿಬಿಐಗೆ ಪ್ರಕರಣ ವಹಿಸಿ ಇದು ಕೆಪಿಎಸ್ಸಿ ಅನ್ನೋದು ರಾಜ್ಯ ಸರ್ಕಾರ ಅವಾಗ ನಿರಂತರವಾಗಿ ಅನ್ಯಾಯ ಎಸ್ಕೊಂಡ್ಬರ್ತಾ ಇದೆ. ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ನಮ್ಮ ಹೋರಾಟ ಆಗಿದೆ. ಇದೊಂದು ಯಾವುದೇ ರೀತಿ ಸಮಸ್ಯೆ ಅಲ್ಲ. ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಸ್ಯೆ ಆಗಿದೆ. ಇದನ್ನ ರಾಜ್ಯ ಸರ್ಕಾರ ಬಗೆಹರಿಸಬೇಕಾದ್ರೆ ನಮ್ಮ ಆಗ್ರಹ ಆಗಿದೆ. ಹಾಗಾಗಿ ನಮಗೆ ನ್ಯಾಯ ಬೇಕು ಅನ್ನೋದನ್ನ ಎಬಿಪಿ ಆಗ್ರಹಿಸ್ತಾ ಇದೆ. ನೋಡ್ಬೋದು, ಇನ್ನೊಂದು ಭಾಗದಲ್ಲಿ ಪೊಲೀಸರು ಎತ್ಕೊಂಡು ಎಷ್ಟು ಕಷ್ಟಪಟ್ಟಿದೆ ಅಷ್ಟು ನಮ್ಮ ಕಿಡ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿಲ್ಲ. ಕೆಪಿಎಸ್ಸಿಗೋಸ್ಕರ ಅಷ್ಟು ಕಷ್ಟಪಟ್ಟಿದೆ. ರಾಜ್ಯದ ಗೃಹ ಮಂತ್ರಿಗಳು ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಇಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಆದ್ರೆ ನಿರಂತರವಾಗಿ ತನಿಖೆ ಆಗ್ಬೇಕು. ಸಿಬಿಐಗೆ ವಹಿಸ್ಬೇಕಂತ ನಮ್ಮ ಆಗ್ರಹ. ಬೇಕೇ ಬೇಕು. ಸ್ಟೂಡೆಂಟ್ಗಳ
ಮೇಲೆ ಪೊಲೀಸರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಪೊಲೀಸರು ಎಷ್ಟೇ ಹರಸಾಹಸವನ್ನ ಮಾಡಿದ್ರು ಕೂಡ ಅವ್ರನ್ನ ಎತ್ಕೊಂಡು ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಂಜಿ ಪಡೆ ರಾಜ್ಯ ಸರ್ಕಾರಕ್ಕೆ We want justice! Shame, shame, KPSC! Shame on government! Shame, KPSC! ನೋಡ್ತಾ ಇರ್ಬೋದು, ನಮ್ಮ ಪ್ರೊಟೆಸ್ಟ್ ಮಾಡಕ್ಕೆ ಅಧಿಕಾರ ಕೊಡ್ತಿಲ್ಲ. ನನ್ನ ಹೆಂಗೆ ಅಸಭ್ಯವಾಗಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಇದ ನಮ್ಮ ಕಾನೂನು, ಇದ ನಮಗೆ ರಕ್ಷಣೆ ಕೊಡ್ತಿರೋದು. ಇಲ್ಲಿ ನೋಡಿ, ರೋಡ್ ಮಧ್ಯೆ ಒಬ್ಬ ಹೆಣ್ಣು ಮಗುನ ಹಿಂಗೆ ಹೇಳ್ಕೊಂಡು ಹೋಗ್ತಿರೋದು. ಇದು ಸರಿನಾ? ಇದ ನಮ್ಮ ಇಂಡಿಯನ್ ಕಾನೂನು? ಇದ ಪೊಲೀಸರ ಬಿಹೇವಿಯರ್? ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ? ಪ್ರೊಟೆಸ್ಟ್ ಕೆಪಿಎಸ್ಸಿ ಎಕ್ಸಾಮು ಸಿಬಿಐ ತನಿಖೆಗೆ ಹೋಗ್ಬೇಕು. ಎಲ್ಲಿವರೆಗೂ ಸಿಬಿಐಗೆ ಕೊಡಲ್ಲ ಅಲ್ಲಿವರೆಗೂ. ಯಾಕಂದ್ರೆ ಒಬ್ಬ ಬಡ ಅಂದ್ರೆ ಬೇರೆ ಊರಿಂದ ಬಂದು ವಿಧಾನಸೌಧಕ್ಕೆ ಹೋಗ್ತಾ ಇದ್ರ ನೀವು? ಅವೆಲ್ಲ ಗೊತ್ತಿಲ್ಲ ಸರ್. ಎಸ್ ಸರ್, ಇದು ಒಂದು ಭಾಗದಲ್ಲಿ ಪೊಲೀಸರು ಎತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಎಷ್ಟೇ ಪೊಲೀಸ್ ಫೋರ್ಸನ್ನು ಬಳಸಿದರೂ ಕೂಡ ವಿದ್ಯಾರ್ಥಿಗಳು ಜಗ್ತಾ ಇಲ್ಲ. ವಿದ್ಯಾರ್ಥಿಗಳು ತಮ್ಮ ಪ್ರೊಟೆಸ್ಟನ್ನು ಮುಂದುವರಿಸಿದ್ದಾರೆ. ನೂರಿಯಾ ಹೋಟೆಲ್ ಸರ್ಕಲ್ ಬಳಿ ಈ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ಇದು ತೆಗೆದುಕೊಂಡು ಹೋಗುವಂಥ ಕೆಲಸ. ಸರ್, ಇವತ್ತು ಪೊಲೀಸ್ ವ್ಯವಸ್ಥೆ ದುರುಪಯೋಗ ಪಡಿಸ್ಕೊಂತದೆ ರಾಜ್ಯ ಸರ್ಕಾರ. ನಾವೆಲ್ಲರೂ ಕೂಡ ನ್ಯಾಯ ಕೇಳಕ್ ಬಂದಂತ ವಿದ್ಯಾರ್ಥಿಗಳನ್ನ ಪ್ರಾಣಿಗಳ ರೀತಿ ಇವತ್ತು ವರ್ತಿಸ್ತಾ ಇದ್ದಾರೆ. ನಾವು ಇವತ್ತು ಜಸ್ಟಿಸ್ ಬೇಕು ಅಂತ ಕೇಳ್ತಾ ಇದೀವಿ ಸರ್. ಆದ್ರೆ ಪೊಲೀಸ್ ವ್ಯವಸ್ಥೆ ದುರುಪಯೋಗ ಪಡಿಸೋದ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಪ್ರೊಟೆಸ್ಟ್ ಇಲ್ಲ ಸರ್, ಇವತ್ತು ಹೋರಾಟ ಮಾಡುವಂತ ಹಕ್ಕನ್ನು ಕೂಡ ಈ ರಾಜ್ಯ ಸರ್ಕಾರ ಕಿತ್ಕೊಂತ ಇದೆ ಸರ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೋ ಅಥವಾ ರಾಜಪ್ರಭುತ್ವ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇದು ಸರ್ ಇವತ್ತು ಹಿಟ್ಲರ್ ಆಡಳಿತ ಸರ್ ಇದು. ಸರ್, ರಾಜ್ಯ ಸರ್ಕಾರ ಇವತ್ತು ಪೊಲೀಸರು ಇಟ್ಕೊಂಡು ABVP ಕಾರ್ಯಕರ್ತರ ದಮನ ಮಾಡ್ತಿದೆ. ನಮ್ದು ನ್ಯಾಯಯುತ ಹೋರಾಟ ಇದೆ. KPSC ಎಲ್ರಿಗೂ ನ್ಯಾಯ ಸಿಗ್ಬೇಕು. ಇವತ್ತು ಏನು ಭ್ರಷ್ಟರ ಗೂಡಾಗಿದೆ, ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಆಗ್ರಹಿಸ್ತೀವಿ. ಭಾರತ್ ಮಾತಾಕ್ಕೆ ಜೈ. ಎಸ್, ಇದು ABVP ವಿದ್ಯಾರ್ಥಿಗಳ ಪ್ರತಿಭಟನೆ. ನಿಜಕ್ಕೂ ಅಕ್ಷರಶಃ ಇವತ್ತು ABVP ಬೀದಿಗಿಳಿದಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.